ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪಿ ರಾವ್. ನಾನು ಪ್ರಾಕ್ಟೀಸ್ ಮಾಡೋದು ಶ್ರೀರಂಗ ಆಯುರ್ವೇದ ಹಾಗೆ ಶುಭ ಆಯುರ್ವೇದಿಕ್ ಸೆಂಟರ್ ಬೆಂಗಳೂರಲ್ಲಿ. ಹಿಂದಿನ ಸಂಚಿಕೆಗಳಲ್ಲಿ ನಾನು ಆಹಾರದ ರಸ ಅಥವಾ ಆಹಾರಗಳಲ್ಲಿ ನಮ್ಗೆ ಯಾವ ರೀತಿ ರಸಗಳು ಸಿಗುತ್ತೆ, ಇದರದ್ದು ಗುಣಧರ್ಮಗಳ ಬಗ್ಗೆ ನಾನು ನಿಮಗೆ ವಿಚಾರಗಳನ್ನು ಹೇಳ್ತಾ ಇದ್ದೆ. ಇವಾಗ ನಾವು ಬರೀ ಆಹಾರದಲ್ಲಿ ಮಾತ್ರ ಅಲ್ಲ, ಇದನ್ನ ಔಷಧಿಗಳಲ್ಲೂ ಕೂಡ ಇದನ್ನ ನಾವು ನೋಡ್ತೀವಿ. ಇವಾಗ ಮನೆಯಲ್ಲಿ ನಾವು ಉಪಯೋಗಿಸುವಂಥ ಒಂದು ತುಳಸಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಅಥವಾ ಅರಿಶಿನ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಇದು ನಾವು ಔಷಧಿಗೂ ಉಪಯೋಗಿಸ್ತೀವಿ, ಹಾಗೆ ಆಹಾರದಲ್ಲೂ ಕೂಡ ಇದನ್ನು ಉಪಯೋಗಿಸ್ತೀವಿ. ಅದೇ ರೀತಿಯಲ್ಲಿ ಆಯುರ್ವೇದಗಳಲ್ಲಿ ಸಸ್ಯ ಹುಲ್ಲಿಂದ ಹಿಡಿದು ನಾವು ಚಿನ್ನದವರೆಗೂ ಎಲ್ಲ ಪದಾರ್ಥಗಳನ್ನು ಔಷಧಿ ರೂಪದಲ್ಲಿ ಆಯುರ್ವೇದದಲ್ಲಿ ಉಪಯೋಗಿಸ್ತೀವಿ. ಆ ಒಂದು ಕಾರಣದಿಂದ ಈ ಒಂದು ಆಹಾರದ ರಸ ಏನು ಇವತ್ತು ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ, ಇದು ಆಯುರ್ವೇದದ ಔಷಧಿಗಳಲ್ಲಿ ಇರ್ತಕ್ಕಂಥ ಸಸ್ಯಗಳಲ್ಲೂ ಕೂಡ ನಾವು ಅದರದ್ದು ಆ್ಯಕ್ಷನ್ ಹೇಗೆ ಡಿಟರ್ಮೈನ್ ಮಾಡೋದು ಅಂದರೆ ಅದರದ್ದು ರಸ, ಗುಣ, ವೀರ್ಯ, ವಿಪಾಕ ಇವುಗಳೆಲ್ಲನ ಚೆಕ್ ಮಾಡಿ ಆಮೇಲೆ ಅದರದ್ದು ಆ್ಯಕ್ಷನ್ ಹೀಗಿರಬಹುದು, ಹೀಗಿರುತ್ತೆ ಅಂತ ನಮ್ಮ ಆಚಾರ್ಯಗಳು ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಅದನ್ನು ಔಷಧಿಯಲ್ಲಿ ನಾವು ಉಪಯೋಗಿಸ್ತೀವಿ. ಸೊ ಇವಾಗ ಇವತ್ತಿನ ಒಂದು ಆಹಾರದ ರಸದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಇದು ಕಟು ರಸ ಅಥವಾ ಪಂಜೆಂಟ್ ಟೇಸ್ಟ್, ಅಂದರೆ ಖಾರವಾಗಿರ್ತಕ್ಕಂಥ ಒಂದು ಟೇಸ್ಟ್. ಇದು ನಾವು ಮೆಣಸು, ಅರಿಶಿನ ಸ್ವಲ್ಪ ಮಟ್ಟಿಗೆ, ಜೀರಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಮೆಣಸಿನಕಾಯಲ್ಲಂತೂ ಇದ್ದೇ ಇರುತ್ತೆ, ಕ್ಯಾಪ್ಸಿಕಮ್ ಅಥವಾ ನಮಗೆ ಇನ್ನು ನಾವು ಔಷಧಿಯಲ್ಲಿ ನಾವು ಹೇಳಬೇಕು ಅಂದಾಗ ಮೆಣಸಾಗಿರ್ಬೋದು, ಹಿಪ್ಪಲಿ ಆಗಿರ್ಬೋದು. ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮೆಣಸಿನ ಗುಣಗಳು ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ನಾವು ಕಟು ರಸ ಹೆಚ್ಚಾಗಿರುತ್ತೆ, ಅಂದರೆ ಖಾರವಾಗಿರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಈ ಆಹಾರ ರಸವನ್ನು ನಾವು ಯಾವಾಗ ಸೇವನೆ ಮಾಡ್ತೀವೋ ಇದು ಬಾಯನ್ನು ಶುದ್ಧಿ ಮಾಡಿಸುತ್ತೆ, ಕಣ್ಣಿನಲ್ಲಿ ನೀರನ್ನು ತರಿಸುತ್ತೆ, ಮೂಗಿನಲ್ಲೂ ಕೂಡ ನೀರು ತರಿಸುತ್ತೆ. ಇವಾಗ ಖಾರವಾಗಿರೋದನ್ನು ಏನಾದರೂ ತಿಂದಾಗ ಬಾಯಿನಲ್ಲಾಗಿರ್ಬೋದು, ಕಣ್ಣಲ್ಲಾಗಿರ್ಬೋದು ನೀರನ್ನು ತರಿಸುತ್ತೆ, ಉರಿನ ತರಿಸುತ್ತೆ. ಸೊ ಒಂದು ರೀತಿಯಲ್ಲಿ ಕ್ಲೆನ್ಸನ್ನು ಮಾಡ್ತಕ್ಕಂಥ ಒಂದು ಆ್ಯಕ್ಷನ್ನು ಇದರಲ್ಲಿರ್ತಕ್ಕಂಥದ್ದು. ಇದು ಸೇವನೆ ಯಾವಾಗ ಒಂದು ಔಷಧಿ ರೂಪದಲ್ಲೂ ಕೂಡ ಮಾಡುವಾಗ ಚಾನೆಲ್ಸ್ನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿರೋ ಚಾನೆಲ್ಸು ಅದರಲ್ಲಿ ಕ್ಲಾಗ್ಸ್ ಆಗಿದ್ರೆ ಅಥವಾ ಒಂದು ರೀತಿಯಲ್ಲಿ ಕಟ್ಕೊಂಡಿದ್ದ ರಕ್ತ ಚಲನದ ಶಕ್ತಿ ಚೆನ್ನಾಗಿ ಆಗ್ತಾ ಇಲ್ಲ, ಸೊ ಅದನ್ನು ಇಂಪ್ರೂವ್ ಮಾಡ್ಸೋಕ್ಕೂ ಕೂಡ ವೈದ್ಯರು ಸ್ವಲ್ಪ ಮಟ್ಟಿಗೆ ಕಟುರಸ ಪ್ರಧಾನವಾಗಿರ್ತಕ್ಕಂಥ ಔಷಧಿಯನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ದೀಪನ ಪಾಚನ, ಅಂದರೆ ಜೀರ್ಣಿಸ್ಕೊಳ್ಳೋ ಒಂದು ಕೆಪಾಸಿಟಿನ ಹೆಚ್ಚು ಮಾಡಿಸೋದ್ರಲ್ಲಿ ಇದನ್ನು ಮಾಡೋ ಒಂದು ದೃಷ್ಟಿ ಅನೇಕ ಕಾಯಿಲೆಗಳು ಸಾಮಾನ್ಯವಾಗಿ ಬರೋ ಕಾರಣನೇ ಟಾಕ್ಸಿನ್ಸ್ ಅಥವಾ ಈ ಆಮ ಅಂತ ಹೇಳ್ತೀವಿ. ಅದನ್ನು ಶೋಧನ ಮೂಲಕದಲ್ಲಿ ಅಥವಾ ದೇಹದಿಂದ ಹೊರಗಡೆ ಹಾಕೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ಸಾಕಷ್ಟು ಮಟ್ಟು ಹರ್ಬ್ಸ್ಗಳು ಈ ಕಟುರಸ ಪ್ರಧಾನವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಟ್ಟು ಅದನ್ನು ಸರಿ ಮಾಡಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಕೆಲವು ಟಾಕ್ಸಿನ್ಸ್ಗಳು ದೇಹದಲ್ಲಿ ಯಾವಾಗ ಸೇರ್ಕೊಳ್ಳುತ್ತೋ ಅದು ಒಂದು ರೀತಿಯಲ್ಲಿ ತೊಂದರೆಗಳನ್ನು ಕೊಡುತ್ತೆ. ಅದನ್ನು ಹೊರಗಡೆ ಹಾಕೋಕ್ಕೂ ಕೂಡ ಇವಾಗ ಮಲಮೂತ್ರದ ಮೂಲಕ ಇದನ್ನು ಶುದ್ಧಿ ಮಾಡೋದು, ಇವ್ಯಾಕ್ಯುಯೇಟಿವ್ ಪವರು ಈ ಕಟುರಸದಲ್ಲಿರುತ್ತೆ ಅಥವಾ ಈ ಖಾರವಾಗಿ ಇರತಕ್ಕಂಥ ಔಷಧಿಗಳಲ್ಲಿ ಇರುತ್ತೆ. ಇನ್ನು ಇದು ಹೇಗೆ ಒಂದು ಸೆನ್ಸ್ ಪರ್ಸೆಪ್ಷನ್ನ ಕ್ಲಾರಿಟಿ ತರಿಸುತ್ತೋ ಅದೇ ರೀತಿಯಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸಲ್ಲೂ ಕೂಡ ಅದನ್ನು ಎನ್ಹಾನ್ಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದರಲ್ಲಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಶೋಧನವಾಗಿ ಕೂಡ ಹಾಗೆ ಶಮನ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಶಮನ ಅಂದರೆ ಕೆಲವು ಕಾಯಿಲೆಗಳನ್ನು ಕಂಟ್ರೋಲಲ್ಲಿ ತರ್ಸೋಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವು ಇಮ್ಯುನಿಟಿಗೆ ಸಂಬಂಧಪಟ್ಟಿರೋದು, ವ್ಯಾಧಿ ಕ್ಷಮತ್ವ ಶಕ್ತಿ ಕಮ್ಮಿ ಇದೆ ಅಥವಾ ಕೆಲವು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರ್ಬೋದು, ಕೆಮ್ಮು, ದಮ್ಮು ಅಥವಾ ಯಾವಾಗಲೂ ಥ್ರೋಟ್ ಇರಿಟೇಷನು, ಯಾವಾಗಲೂ ಕಫ ಕಟ್ಕೊಂಡಿರೋದು ಅಥವಾ ಹೆಡ್ಏಕ್ಸು, ಸೈನಸ್ ಹೆಡ್ಏಕ್ಸ್ ಇರೋದು. ಸೊ ಇದರಲ್ಲೂ ಕೂಡ ಇದನ್ನು ಔಷಧಿ ರೂಪದಲ್ಲಿ ಈ ಥರದನ್ನು ಸೇವನೆ ಮಾಡಿದಾಗ ಆ ಒಂದು ಕ್ಲಾಗ್ಡ್ ಫೀಲಿಂಗನ್ನು ಅಥವಾ ಕಫ ಎಲ್ಲಿ ಹೆಚ್ಚಾಗಿದೆಯೋ ಅದನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆ ಒಂದು ಕಾರಣದಿಂದ ಒಬೇಸಿಟಿ ಅಥವಾ ಬೊಜ್ಜನ್ನು ಕಡಿಮೆ ಮಾಡ್ಸೋಕ್ಕೂ ಕೂಡ ಈ ರೀತಿಯ ಒಂದು ಔಷಧಿಗಳನ್ನು ವೈದ್ಯರು ಸಜೆಸ್ಟ್ ಮಾಡ್ತಾರೆ. ಸೊ ಈ ಕಟುರಸ ಆಹಾರನ ತುಂಬ ಹೆಚ್ಚಾಗಿ ತೊಗೊಂಡ್ರೆ ಏನಾದರೂ ತೊಂದರೆನಾ? ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರೋ ಥರ ತುಂಬ ಖಾರವಾಗಿರೋ ಆಹಾರ ಪ್ರತಿ ಸಲಿನೂ ಸೇವನೆ ಮಾಡ್ತಾ ಇರುವಾಗ ಇವಾಗ ಒಂದು ಸೇಯಿಂಗ್ ಇದೆ,
ಯು ಆರ್ ವಾಟ್ ಯು ಈಟ್, ನೀವೇನು ತಿಂತೀರೋ ಅದರದೇ ಥರದ ಒಂದು ಗುಣಧರ್ಮಗಳನ್ನು ನಾವು ಪಡ್ಕೊಂಡು ಹೋಗ್ತೀವಿ ಅಂತ. ಸೊ ಒಂದು ಗಮನ ಇರಬೇಕು, ನಾವು ಯಾವ ರೀತಿಯ ಒಂದು ಆಹಾರನ ಸೇವನೆ ಮಾಡ್ತಾ ಇದ್ದೀವಿ ಅಂತ. ತುಂಬ ಖಾರವಾಗಿರ್ತಕ್ಕಂಥ ಒಂದು ಆಹಾರನ ತುಂಬ ಹೆಚ್ಚಾಗಿ ತಗೊಳ್ಳೋವಾಗ ರಕ್ತವನ್ನು ದುಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ಅದನ್ನು ತುಂಬ ಹೆಚ್ಚಾಗಿ ತಗೊಳ್ಬಾರ್ದು. ಹೇಗೆ ಒಂದು ಕ್ಲೆನ್ಸ್ ಮಾಡ್ಬೋದು, ಬಟ್ ಅದೇ ರೀತಿಯಲ್ಲಿ ಟಾಕ್ಸಿನ್ಸಿನ ಪ್ರೊಡಕ್ಷನ್ ಕೂಡ ಹೆಚ್ಚಾಗ್ಬೋದು. ಅದಕ್ಕೆ ಅದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಲ್ಲಿ ಎಲ್ಲಾದರೂ ಹುಣ್ಣುಗಳಾಗಿರೋದಾಗಿರ್ಬೋದು ಅಥವಾ ಪಿತ್ತದ ಕೆಲವು ಸಮಸ್ಯೆಗಳಾಗಿರ್ಬೋದು, ಅದನ್ನು ಇನ್ನೂ ಮಟ್ಟಿಗೆ ಆ ಹುಣ್ಣುಗಳನ್ನು ಹೆಚ್ಚು ಮಾಡ್ತಾ, ಉರಿನ ಹೆಚ್ಚು ಮಾಡ್ತಾ ಸಿಂಪ್ಟಮ್ಸ್ನ ಎಗ್ರೆವೇಟ್ ಮಾಡ್ಬೋದು. ಸೊ ಈ ತುಂಬ ಮಟ್ಟಿಗೆ ಈ ಒಂದು ಖಾರವಾಗಿರೋ ಒಂದು ಅಂಶಗಳನ್ನು ತಗೊಂಡಾಗ ಕರುಳುಗಳಲ್ಲೂ ಕೂಡ ತೊಂದರೆಗಳನ್ನು ಕಾಣಿಸ್ಕೊಳ್ಬೋದು, ಅಲ್ಲಿ ಉರಿ ಶುರು ಆಗ್ಬೋದು. ಅದೇ ರೀತಿಯಲ್ಲಿ ಬೇರೆ ರೀತಿಯ ಒಂದು ಇವಾಗ ಉರಿ ಮೂತ್ರ ಹೇಗೆ ತುಂಬ ಖಾರವಾಗಿರೋ ಒಂದು ಆಹಾರದಿಂದ ತಗೊಳ್ಳುವಾಗ ಆಗುತ್ತೋ ಅಥವಾ ಕಣ್ಣಿನಲ್ಲಿ ತೊಂದರೆಗಳನ್ನು ಕಾಣಿಸ್ಕೊಳ್ಬೋದು, ಅದೇ ರೀತಿ ದೇಹದ ಒಂದು ಸ್ಕಿನ್ ಮೇಲೂ ಕೂಡ ಅದರ ಪರಿಣಾಮ ಬೀಳುತ್ತೆ. ಸೊ ತುಂಬ ಖಾರವಾಗಿರೋ ಒಂದು ಆಹಾರ ಸ್ಕಿನ್ನಲ್ಲಿರ್ತಕ್ಕಂಥ ಒಂದು ಎಲಾಸ್ಟಿಸಿಟಿನ ಕಮ್ಮಿ ಮಾಡಿಸುತ್ತೆ, ಅದರಲ್ಲಿರ್ತಕ್ಕಂಥ ಪಿತ್ತವನ್ನು ಹೆಚ್ಚು ಮಾಡುತ್ತೆ. ಮೊಡಮೆಗಳಾಗಿರ್ಬೋದು ಅಥವಾ ಮಾರ್ಕ್ಸ್ಗಳಾಗಿರ್ಬೋದು, ಪಿಗ್ಮೆಂಟೆಡ್ ಮಾರ್ಕ್ಸ್ಗಳಾಗಿರ್ಬೋದು, ಇದನ್ನು ಹೆಚ್ಚು ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ತುಂಬ ಖಾರವಾಗಿರೋ ಒಂದು ಆಹಾರನ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಅವರ ಪ್ರಕೃತಿ ಪ್ರಕಾರ ಅವರು ಯಾವ ರೀತಿ ಅವ್ರಿಗೆ ಆಹಾರ ಸೂಕ್ತವಾಗುತ್ತೋ ಅಷ್ಟು ಮಟ್ಟಿಗೆ ಅವರು ತಗೊಳ್ಳೋದು ಒಳ್ಳೆಯದು. ಇವಾಗ ಪಿತ್ತವನ್ನು ಇದು ಹೆಚ್ಚು ಮಾಡುತ್ತೆ ಅನ್ನೋ ಒಂದು ಕಾರಣದಿಂದ ಇದು ಕೆಲವು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ತುಂಬ ಇವಾಗ ಜ್ವರಗಳು ಜಾಸ್ತಿ ಬಂದಾಗ ಅಥವಾ ಆಗಲೇ ಪಿತ್ತದ ಒಂದು ಕೆಲವು ತೊಂದರೆಗಳಿದ್ದಾಗ, ರಕ್ತಸ್ರಾವ ಹೆಚ್ಚಾಗಿದೆ ಹೆಣ್ಮಕ್ಳಲ್ಲಿ ಅಂತ ಇದ್ದಾಗ, ಸೊ ಈ ಥರ ಒಂದು ಸಮಯದಲ್ಲಿ ಈ ಥರ ತುಂಬ ಸ್ಪೈಸಿ ಆಗಿರ್ತಕ್ಕಂಥ ಫುಡ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹೆಣ್ಮಕ್ಳಿಗೆ ಈ ಚಿಲ್ಲಿ ಫ್ಲೇಕ್ಸ್ಗಳು ಹಾಕ್ಕೊಳ್ಳೋದು ಅಥವಾ ಅದರ ಮೇಲೆ ಇನ್ನೂ ಮಟ್ಟಿಗೆ ಖಾರನ ಇನ್ನೂ ಜಾಸ್ತಿ ಹಾಕ್ಕೊಂಡು ಅದನ್ನು ಸೇವನೆ ಮಾಡೋದು ಅವ್ರಿಗೆ ಇಷ್ಟ ಆಗ್ಬೋದು. ಆದರೆ ಪೀರಿಯಡ್ ಟೈಮಲ್ಲಿ ಇದನ್ನು ಯಾವಾಗ ಅವ್ರು ಜಾಸ್ತಿ ಮಾಡ್ತಾರೋ ದೇಹದಲ್ಲಿ ಕೆಲವು ಎಂಜೈಮ್ಸಿನ ಒಂದು ಆ್ಯಕ್ಷನ್ನು ಹೆಚ್ಚಾಗುತ್ತೆ. ಸೊ ರಕ್ತಸ್ರಾವವನ್ನು ಇನ್ನೂ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದನ್ನು ಗಮನದಲ್ಲಿಟ್ಕೊಂಡು ಸೇವನೆ ಮಾಡಬೇಕು. ತುಂಬ ಖಾರವಾಗಿರೋ ಒಂದು ಆಹಾರನ ಸೇವನೆ ಮಾಡ್ತಾ ಇರೋರು ಅಥವಾ ಒಂದೇ ಸಲಿಗೆ ಒಂದು 4-5 ಮೆಣಸಿನ್ಕಾಯಿ ತುಂಬ ತಿನ್ಬಿಡೋದು ಅಥವಾ ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಸೇವನೆ ಮಾಡೋರಲ್ಲಿ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ, ತಲೆ ಸುತ್ತು ಬರುತ್ತೆ ಅಥವಾ ಆ ಥರ ತುಂಬ ಖಾರವಾಗಿರೋ ಆಹಾರನ ತೊಗೊಂಡ್ರೆ ನನಗೆ ಗಿಡ್ಡಿನೆಸ್ ಇರುತ್ತೆ, ಅದು ದಿನಪೂರ್ತಿ ಒಂದು ರೀತಿಯಲ್ಲಿ ಲೆಥಾರ್ಜಿ ಇರುತ್ತೆ, ಮಸಲ್ ವೇಸ್ಟಿಂಗ್ ಅಥವಾ ಎಕ್ಸಾಷನ್ಸ್ ಥರ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಪಿತ್ತವನ್ನು ಹೆಚ್ಚು ಮಾಡೋದ್ರಿಂದ ಒಂದು ಕಾರಣದಿಂದ ಒಂದು ರೀತಿಯಲ್ಲಿ ರಕ್ತ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಬಟ್ ಈ ರೀತಿಯಲ್ಲಿ ಒಂದು ಡೆಲ್ಯೂಷನ್ ಆಗಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಮೂರ್ಛೆ ತಪ್ಪತ್ತಾಗಿರ್ಬೋದು. ಸೊ ತುಂಬ ಖಾರ ತಿಂದಾಗ ಕೂಡ ಈ ಥರದ ಒಂದು ಎಫೆಕ್ಟ್ಸ್ ಇರುತ್ತೆ. ಸೊ ಇದೆಲ್ಲ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಕೊಟ್ಟಿರುವ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಟ್ಟಿಗೆ ನಾನು ಆರೋಗ್ಯದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ನಮಸ್ಕಾರ.